ಫಿಟ್ ಅಂಡ್ ಫೈನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ಸ್ಮೈಲ್ ಪ್ಲೀಸ್. ಕ್ಯಾಮ್ರಾ ಎದುರು ನಿಂತ್ಕೊಂಡ್ರೆ ಸಾಕು, ಕ್ಯಾಮ್ರಾಮನ್ ಹೇಳೋ ಡೈಲಾಗೇ ಇದು. ಆದರೆ ಸ್ಮೈಲ್ ಕೊಡೋಕೆ ಮುಜುಗರ ಅನುಭವಿಸೋ ಜನನೂ ಇದ್ದಾರೆ. ಕಾರಣ ಹಲ್ಲು ನೀಟ್ ಆಗಿರೋಲ್ಲ. ಆ ಹಲ್ಲನ್ನ ಕ್ಲೀನ್ ಆಗಿಟ್ಕೊಳ್ಳೋಕೆ ಏನೇನು ಮಾಡಬೇಕು ತಿಳ್ಕೊಳ್ಳಿ. ಸ್ಮೈಲ್ ಕೊಡಿ. ಹಲ್ಲುಜ್ತಿರಲ್ವಾ? ಇಲ್ಲ ಅಂತ ಯಾರು ಹೇಳ್ತಾರೆ ಹೇಳಿ? ಆದರೆ ಹಲ್ಲನ್ನು ಬ್ರಷ್ ಮಾಡೋದು ಒಂದು ಕಲೆ. ಹಾಗೆ ಬ್ರಷ್ ಮಾಡದೆ ಇದ್ರೆ ಹಲ್ಲು ಪ್ರಾಬ್ಲಮ್ ಕಾಡುತ್ತೆ. ಅಯ್ಯಯ್ಯೋ ಹಲ್ಲು ನೋವು ಅನ್ನೋಕ್ಕೂ ಮೊದಲು ಬ್ರಷ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳಿ. ಮುಖದ ಸೌಂದರ್ಯಕ್ಕೆ ಸಾಥ್ ನೀಡೋದೇ ಹಲ್ಲುಗಳು. ಹಲ್ಲುಗಳು ಆರೋಗ್ಯಪೂರ್ಣವಾಗಿದ್ದು ಫಳಫಳ ಮಿಂಚುತ್ತಿದ್ರೆ ಮುಖದ ಅಂದ ಹೆಚ್ಚಾಗುತ್ತೆ. ನಗ್ಬೇಕು, ಗಹಗಹಿಸಿ ನಗ್ಬೇಕು ಅಂದ್ರೆ ನಮ್ಮ ಹಲ್ಲುಗಳು ಹಾಗೆ ಇರ್ಬೇಕಲ್ವಾ? ಅದೇನ್ ಸುಮ್ಮನೆ ಬರುತ್ತಾ? ಅದಕ್ಕೆ ಆರೈಕೆ ಬೇಡ್ವಾ? ಎಸ್, ಬೇಕೇ ಬೇಕು. ಅವುಗಳಿಲ್ಲದೆ ಹೋದ್ರೆ ಹಲ್ಲು ನೋವು ವೆಲ್ಕಮ್ ಹೇಳುತ್ತೆ. ಬಿಗಿನಿಂಗಲ್ಲಿ ನಮಗೇನು ಗೊತ್ತಾಗೋದಿಲ್ಲ, ಹಲ್ಲು ನೋವು ಅಂಬೋದೇ ಇರೋದಿಲ್ಲ. ಏಕೆಂದರೆ ಹಲ್ಲು ಹುಳುಕಾದಾಗ ಹಲ್ಲು ಸ್ವಲ್ಪ ಕಪ್ಪು ಬಣ್ಣ ಬರ್ಬೋದು. ಅಂದರೆ ಆ ಕಪ್ಪು ಬಣ್ಣ ಬಂದಾಗ ನಮಗೆ ಎಚ್ಚರಿಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಯಾವಾಗ ತೀರಾ ಹಳ್ಳ ಜಾಸ್ತಿ ಆಗೋಗ್ಬಿಡುತ್ತೋ, ಯಾವಾಗ ನೋವು ಶುರು ಆಗುತ್ತೋ ಆ ಪರಿಸ್ಥಿತಿಯೊಳಗೆ ಡೆಂಟಲ್ ಡಾಕ್ಟರ್ ಹತ್ರ ಪೇಷಂಟ್ಗಳು ಕೇವಲ ಬಾಯೊಳಗೆ ಬ್ರಷ್ ತುರುಕಿ ಕೆಲವು ನಿಮಿಷ ಮೇಲೆ ಕೆಳಗೆ ಆಡಿಸುವುದಷ್ಟೇ ಬ್ರಷಿಂಗ್ ಅಲ್ಲ. ಬ್ರಷ್ ಮಾಡೋಕ್ಕೂ ವಿಧಾನಗಳಿವೆ. ಹಲ್ಲಿನ ಮೇಲೆ ಅನಗತ್ಯ ಒತ್ತಡ ಹೇರಬಾರದು. ಬಾಯಿಯ ಒಳಗಿನ ಎಲ್ಲ ದಿಕ್ಕುಗಳಿಗೂ ಬ್ರಷ್ ತಲುಪಬೇಕು. ಹಲ್ಲಿನ ಹಿಂಭಾಗ ಮುಂಭಾಗಗಳನ್ನ ಮಿಸ್ ಮಾಡದೆ ಬ್ರಷ್ ಮಾಡಬೇಕು. ಹಲ್ಲಿನ ಕಂಡಿಗಳಿಗೂ ಬ್ರಷ್ ಇಣುಕಬೇಕು. ನಿಧಾನವಾಗಿ ಉಜ್ಜಿ ಸ್ವಚ್ಛಗೊಳಿಸಬೇಕು. ವಸಡಿಗೆ ಹಾನಿಯಾಗದಂತೆ ಬ್ರಷ್ ಮಾಡೋದು ಒಂದು ಕಲೆ. ಮಕ್ಕಳು ಮತ್ತು ದೊಡ್ಡವರು ಯಾವ ರೀತಿ ಬ್ರಷನ್ನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವಾಗಲೂ ಬ್ರಷಸ್ನ ಸಾಫ್ಟ್ ಬ್ರಿಸಲ್ಸ್ ಇರೋ ಬ್ರಷಸ್ನ ಯೂಸ್ ಮಾಡಬೇಕಾಗುತ್ತೆ. ಬ್ರಷಸ್ ಯಾವಾಗಲೂ ಕೂಡ ಬ್ರಿಸಲ್ಸ್ ಯಾವಾಗಲೂ ಸಾಫ್ಟಾಗಿರಬೇಕು. ಬ್ರಿಸಲ್ಸ್ ಸಾಫ್ಟಾಗಿದ್ದರೆ ಟೂತ್ ಸರ್ಫೇಸ್ ಮೇಲೆ ಏನೂ ಅದು ಪ್ರೆಷರ್ ಬೀಳೋದಿಲ್ಲ ಮತ್ತು ಟೂತ್ ಸರ್ಫೇಸು ವೇರ್ ಆಗೋದಿಲ್ಲ, ಸವಿಯೋದಿಲ್ಲ. ಮತ್ತು ಬ್ರಷಿಂಗ್ ಯಾವಾಗ್ಲೂ ಬ್ರಷಸ್ನ ಯಾವಾಗ್ಲೂ ಒನ್ಸ್ ಇನ್ 2 to 3 ಮಂತ್ಸಲ್ಲಿ ಬ್ರಷ್ನ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿರೋ ಬ್ರಿಸಲ್ಸ್ ಎಲ್ಲನೂ ಓಪನ್ ಆದಾಗ ನಿಮಗೆ ಗೊತ್ತಾಗುತ್ತೆ ಬ್ರಿಸಲ್ಸ್ ಎಲ್ಲ ಹೋಗಿದೆ ಅಂತ. ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದಾಗ ಬ್ರಷ್ನ ಚೇಂಜ್ ಮಾಡಬೇಕಾಗುತ್ತೆ. ಮತ್ತು ಯಾವಾಗಲೂ ಬ್ರಷ್ ಮಾಡಬೇಕಾದ್ರೆ ಈ ರೀತಿ ಈ ಹಲ್ ಮೇಲೆ ಪ್ರೆಷರ್ ಅಪ್ಲೈ ಮಾಡಿ ಬ್ರಷ್ ಮಾಡಬಾರ್ದು. ಯಾವಾಗಲೂ ಆಪ್ಟಿಮಮ್ ಪ್ರೆಷರ್ ಅಪ್ಲೈ ಮಾಡೇ ಬ್ರಷ್ ಮಾಡಬೇಕಾಗುತ್ತೆ. ಸೊ ಯಾವಾಗಲೂ ಕ್ರಾಸ್ ಆ್ಯಕ್ಷನ್ ಇರೋವಂಥ ಬ್ರಷಸ್ಸು ಮತ್ತು ಬ್ರಿಸಲ್ಸು ಇನ್ ಬಿಟ್ವೀನ್ ದ ಟೂ ಸರ್ಫೇಸ್ಗೆ ಹೋಗುವಂಥದ್ದು ಅಕಾರ್ಡಿಂಗ್ ಟು ಪೇಷಂಟ್ಗೆ ಏನು ತೊಂದರೆ ಇದೆ ಅದ್ರ ಪ್ರಕಾರ ಡಾಕ್ಟ್ರ್ ಹತ್ರ ಕೇಳಿ ಬ್ರಷಸ್ನ ಪ್ರಿಸ್ಕ್ರೈಬ್ ಮಾಡಿಸ್ಕೋಬೇಕಾಗುತ್ತೆ. ಯಾವ ಬ್ರಷ್ನ ಯೂಸ್ ಮಾಡಬೇಕು ಅನ್ನೋದನ್ನು ಡಾಕ್ಟ್ರು ಪೇಷಂಟ್ಗೆ ಏನು ನೀಡಿದೆ ಅದನ್ನು ನೋಡ್ಕೊಂಡು ಹೇಳ್ತಾರೆ. ಆ ಬ್ರಷಸ್ನ ಆವಾಗ ಯೂಸ್ ಮಾಡಬೇಕಾಗುತ್ತೆ. ಚಿಕ್ಕವರು ದೊಡ್ಡವರೆನ್ನದೇ ಎಲ್ಲರೂ ಪ್ರತಿನಿತ್ಯ 2 ಬಾರಿ ಬ್ರಷ್ ಮಾಡಲೇಬೇಕು. ಇದರಿಂದ ಹಲ್ಲಿನಲ್ಲಿ ಅನಗತ್ಯ ಆಹಾರ ಕುಳಿತುಕೊಳ್ಳೋದು, ದುರ್ವಾಸನೆ ಬೀರೋದು ಹಾಗೂ ಹಲ್ಲು ಹಳದಿಯಾಗೋದನ್ನ ತಡೆಯಬಹುದು. ಹಲ್ಲಿನ ಜೊತೆಗೆ ನಾಲಿಗೆ, ಒಸಡನ್ನು ಸ್ವಚ್ಛಗೊಳಿಸಬೇಕು. ಹಾಗಾದ್ರೆ ಹಲ್ಲು ಕ್ಲೀನ್ ಆಗಿರುತ್ತೆ. ಬಾಯಿ ಗಬ್ಬು ನಾತ ಬೀರ್ತಿರುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋಕಾದ್ರೂ ಚೆನ್ನಾಗಿ ಹಲ್ಲುಜ್ಜಲೇಬೇಕು. ಈ ಹಲ್ಲುಗಳು ನೀಟಾಗಿಲ್ಲದೆ ಇದ್ರೆ ಏನೇನೆಲ್ಲ ಪ್ರಾಬ್ಲಮ್ ಎದುರಾಗುತ್ತೆ ಗೊತ್ತಾ? ಪಕ್ಕದಲ್ಲಿದ್ದವ್ರ ಜೊತೆ ಆತ್ಮವಿಶ್ವಾಸದಿಂದ ಮಾತನಾಡೋಕ್ಕೂ ಭಯವಾಗ್ತಿರುತ್ತೆ. ಕೀಳರಿಮೆ ಕಾಡ್ತಾ ಇರುತ್ತೆ. ಅದಕ್ಕಿಂತ ಹಲ್ಲನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ಮುಖ್ಯ ಅಲ್ವಾ? ಹಲ್ಲುಗಳಲ್ಲಿ ನೋವು, ಊತ, ಹುಳುಕುಗಳು, ಕೀವು, ರಕ್ತಸ್ರಾವ ಹೀಗೆಲ್ಲ ಸಮಸ್ಯೆಗಳು ಕಾಡುತ್ತೆ. ಇದಕ್ಕೆ ಕೆಲ ಆಹಾರ ಪದಾರ್ಥಗಳು ಸಹ ಕಾರಣ.
ಐಸ್ ಕ್ರೀಮ್, ಚಾಕ್ಲೇಟ್ ಸೇರಿದಂತೆ ಇತರ ಸಿಹಿ ತಿಂಡಿ ಸೇವಿಸಿದ್ರೆ ಹಲ್ಲಿನ ಸಮಸ್ಯೆಗಳು ಆರಂಭವಾಗಲ್ಲ. ಬದಲಾಗಿ ತಿಂದ ನಂತರ ಬ್ರಷ್ ಮಾಡದಿದ್ರೆ ಸಮಸ್ಯೆ ಶುರುವಾಗುತ್ತೆ. ಅದರಲ್ಲೂ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಹಾಲು ಹಲ್ಲುಗಳಿರುತ್ತವೆ. ಅವು ಅತಿ ಸೂಕ್ಷ್ಮವಾಗಿರುತ್ತೆ. ಮಕ್ಕಳನ್ನಂತೂ ಸಿಹಿ ತಿಂಡಿಯಿಂದ ದೂರವಿಡಿ. ಇಲ್ಲದೆ ಹೋದ್ರೆ ಮಕ್ಕಳು ದೊಡ್ಡವರಾದ ಮೇಲೆ ದುರಭ್ಯಾಸಗಳಿಂದ ಹಲ್ಲಿನ ಬೇನೆಯ ಸವಾಲುಗಳು ಎದುರಾಗುತ್ತೆ. ಹಲ್ಲುಗಳು ಸೂಕ್ತ ವಯಸ್ಸಿನಲ್ಲಿ ಹುಟ್ಟದಿದ್ರೂ ಹಲ್ಲು ಬೇನೆ ತಪ್ಪಿದ್ದಲ್ಲ. ಆಹಾರ ಪದಾರ್ಥಗಳನ್ನು ತಿಂದ ನಂತರ ಊಟ, ಟಿಫನ್ ಆದ್ಮೇಲೆ ಬ್ರಷ್ ಮಾಡೋದು ಬಹಳ ಒಳ್ಳೆಯದು. ಇಲ್ಲದಿದ್ರೆ ಆಹಾರ ಉತ್ಪನ್ನಗಳು ಹಲ್ಲಿನ ಸಂಧಿಗೆ ಸೇರುತ್ತೆ. ಅದರಲ್ಲೂ ಮಾಂಸಾಹಾರ ಸೇವಿಸಿದಾಗ ಕಡ್ಡಾಯವಾಗಿ ಹಲ್ಲು ಉಜ್ಜಲೇಬೇಕು. ಇಲ್ಲದೆ ಹೋದ್ರೆ ಹಲ್ಲಿನ ಸಂಧಿಯಲ್ಲಿ ಕುಳಿತುಕೊಳ್ಳೋ ಮಾಂಸದ ಚೂರು ಕೀಟಾಣುಗಳಿಗೆ ಜನ್ಮಸ್ಥಾನವಾಗುತ್ತೆ. ಆಮೇಲೆ ಅಲ್ಲಿ ರಕ್ತ ಅಥವಾ ಕೀವು ಶುರುವಾಗಬಹುದು. ಹಲ್ಲು ನೋವು ಕಾಣಿಸಿಕೊಳ್ಳಬಹುದು. ದುರ್ವಾಸನೆಯಂತೂ ಕಟ್ಟಿಟ್ಟ ಬುತ್ತಿ. ಇಷ್ಟೆಲ್ಲ ಹಲ್ಲಿನ ಸಮಸ್ಯೆಗಳನ್ನು ಎದುರಿಸೋ ಬದಲು ಆಹಾರ ಪದಾರ್ಥಗಳ ಸೇವನೆಯಲ್ಲಿ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಇಲ್ಲಾಂದ್ರೆ ನಿಮ್ಮ ಸುತ್ತಮುತ್ತ ಇರೋ ಜನನೇ ನಿಮ್ಮ ಮುಖದ ಹತ್ತಿರ ಬಂದಾಗ ಮುಖ ಸಿಂಡರಿಸಿಕೊಳ್ತಾರೆ. ಕೆಲವರು ಹಾಗಿರ್ತಾರೆ, ಹತ್ತಿರ ಬಂದ್ರೆ ಮಾತನಾಡೋಕೆ ಮುಜುಗರವಾಗುತ್ತೆ. ಈ ದುರ್ವಾಸನೆ ಹೋಗಲಾಡಿಸ್ಕೊಂಡ್ರೆ ಅರ್ಧ ರಿಲೀಫ್ ಸಿಗುತ್ತೆ. ಏನಾದ್ರೂ ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ ಅರ್ಜೆಂಟ್ ಆಗಿ ಡಾಕ್ಟರ್ ಹತ್ರ ಹೋಗಿ, ಇಲ್ಲಾಂದ್ರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅತಿಯಾದ ಸಿಹಿ ಪದಾರ್ಥಗಳ ಸೇವನೆ, ಹಲ್ಲುಗಳನ್ನು ತಿಕ್ಕೋ ವಿಧಾನ ಸರಿ ಇಲ್ಲದೆ ಇದ್ರೆ ದಂತ ಸಮಸ್ಯೆಗಳು ಕಾಡುತ್ತವೆ. ಇಂತಹ ಪ್ರಾಬ್ಲಮ್ಗಳು ಎದುರಾದಾಗ ಸೂಕ್ತ ಸಮಯದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು. ಅಡ್ಡವಾಗಿ ಬ್ರಷ್ ಮಾಡೋದ್ರಿಂದ ಎನಾಮೆಲ್ ಸರ್ಫೇಸ್ ಅಂದರೆ ಹಲ್ಲಿನ ಹೊರಭಾಗ ಹೊರಪದರ ಇದೆಯಲ್ಲ ಅದು ಸವದ್ ಬಿಡುತ್ತೆ. ಮುಂದೆ ಹಲ್ಲುಗಳನ್ನ ಮೇಲಿಂದ ಕೆಳಗೆ 45 ಡಿಗ್ರಿ ಆಂಗ್ಯುಲೇಷನಲ್ಲಿ ಮೇಲಿಂದ ಶುರು ಮಾಡಿ ಕೆಳಗಡೆಯಿಂದ ಶುರು ಮಾಡಿ ಮೇಲ್ಗಡೆಗೆ ಈ ರೀತಿ ಬ್ರಷ್ ಮಾಡಬೇಕು. ಹಲ್ಲಿನ ಹಿಂದೆ ಹಲ್ಲುಗಳನ್ನ ಬ್ರಷ್ ಮಾಡಬೇಕಾದ್ರೆ ನಾವು ಸರ್ಕ್ಯುಲರ್ ಮೋಷನಲ್ಲಿ ಬ್ರಷ್ ಮಾಡಬೇಕಾಗುತ್ತೆ. ಸರ್ಕ್ಯುಲರ್ ಮೋಷನಲ್ಲಿ ಬ್ರಷ್ ಮಾಡೋದ್ರಿಂದ ಬ್ರಿಸಲ್ಸು ಹಲ್ಲಿನ ಮಧ್ಯಭಾಗ ಮತ್ತು ಸಂಧಿಗಳಲ್ಲೆಲ್ಲ ಅದು ಎಂಟ್ರಾಗೋದ್ರಿಂದ ಅಲ್ಲಿರೋ ಆಹಾರ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಅದು ಹೊರಗಡೆ ಬರೋದಕ್ಕೆ ಉಪಯೋಗ ಆಗುತ್ತೆ. ಕೆಳಗಡೆ ಹಲ್ಲಿನ ಮುಂಭಾಗನ ಬ್ರಷ್ ಮಾಡಬೇಕಾದ್ರೆ ಬ್ರಷ್ನ ಯಾವಾಗಲೂ ವರ್ಟಿಕಲ್ ಈ ರೀತಿಯಾಗಿ ಇಟ್ಕೋಬೇಕಾಗುತ್ತೆ. ಆ ಟಿಪ್ ಭಾಗದಿಂದ ಈ ರೀತಿ ಹೊರ ತೆಗಿಬೇಕಾಗುತ್ತೆ. ಇನ್ನು ಮುಂದಿನ ಹಲ್ಲಿನ ಒಳಭಾಗ ಬ್ರಷ್ ಮಾಡಬೇಕಾದ್ರೆ ಬ್ರಷ್ನ ಕಂಪ್ಲೀಟಾಗಿ ಟಿಲ್ಟ್ ಮಾಡ್ಕೋಬೇಕಾಗುತ್ತೆ. ಮುಂದಿನ ಹಲ್ಲಿನ ಒಳಭಾಗವನ್ನು ಈ ರೀತಿಯಾಗಿ ಬ್ರಷ್ ಮಾಡಬೇಕಾಗುತ್ತೆ. ಬ್ರಷ್ನ ಸ್ವಲ್ಪ ರಿವರ್ಸ್ ಮಾಡಿಕೊಂಡು ಟಿಲ್ಟ್ ಮಾಡಿಕೊಂಡು ಒಳಗಡೆ ಭಾಗ ಈ ರೀತಿ ಬ್ರಷ್ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ಈ ರೀತಿ ಬ್ರಷ್ ಮಾಡಬೇಕಾಗುತ್ತೆ. ಪದರಗಳು ಹಲ್ಲಿನ ಮೇಲ್ಗಡೆ ಪದರದ್ದಾಯಿತು. ನಾವು ಆಹಾರನ ಅಗಿಯೋ ಭಾಗ ಇರುತ್ತಲ್ಲ ಅದನ್ನು ಕೂಡ ಚೆನ್ನಾಗಿ ಬ್ರಷ್ ಮಾಡಬೇಕಾಗುತ್ತೆ. ಅದನ್ನು ಬ್ರಷ್ ಮಾಡಬೇಕಾದ್ರೆ ಟು ಆ್ಯಂಡ್ ಫ್ರೋ ಮೋಷನಲ್ಲಿ ಬ್ರಷ್ ಮಾಡಬೇಕಾಗುತ್ತೆ. ಕೆಳಗಡೆ ಹಲ್ಲನ್ನು ಈ ರೀತಿ ಬ್ರಷ್ ಮಾಡಿ ಬ್ರಷ್ನ ರಿವರ್ಸ್ ಮಾಡಿಕೊಂಡು ಮೇಲ್ಗಡೆ ಹಲ್ಲಿನ ಈ ಅಗಿಯುವ ಭಾಗದ ಹಲ್ಲುಗಳದ ಅಪರ ಸರ್ಫೇಸಸ್ನು ಈ ರೀತಿಯಾಗಿ ಬ್ರಷ್ ಮಾಡಬೇಕಾಗುತ್ತೆ. ಇಷ್ಟು ಬ್ರಷ್ ಮಾಡಿದ್ರೆ ಕಂಪ್ಲೀಟ್ ಬ್ರಷಿಂಗ್ ಆಗುತ್ತೆ. ಹಲ್ಲುಗಳ ನಡುವೆ ಬಿರುಕು ಬಿಟ್ಟಿದ್ರೆ ಸೇವಿಸೋ ಆಹಾರ ಪದಾರ್ಥಗಳು ಅದರ ಮಧ್ಯೆ ಸಿಲುಕಿ ಗಪ್ಪು ನಾತ ಸೂಸುತ್ತೆ. ನಂತರದ ದಿನಗಳಲ್ಲಿ ಹಲ್ಲಿನ ವಸಡುಗಳ ಮಧ್ಯೆ ದುರ್ಮಾಂಸ ಬೆಳೆಯುತ್ತೆ. ಆಗ ಅಕ್ಕಪಕ್ಕದವರು ನಿಮ್ಮೊಂದಿಗೆ ಬೆರೆಯೋಕೆ ಮೊದಲು ಒಮ್ಮೆ ಆಲೋಚಿಸ್ತಾರೆ. ಹೀಗಾಗಿ ಹಲ್ಲಿನ ಸಮಸ್ಯೆ ಕಂಡು ಬಂದ್ರೆ ತಜ್ಞ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿ. ಉಳ್ಕಲ್ಲಿದ್ರೆ, ಹೊಸಡಲ್ಲಿ ಏನಾದರೂ ರಕ್ತಸ್ರಾವ ಇದ್ದರೆ, ಉಳ್ಕಲ್ಲಿಂದ ಏನಾದರೂ ಹಲ್ಲು ನೋವು ಬರೋದಿದ್ರೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು. ಜೊತೆಗೆ ಬ್ರಷಿಂಗ್ ಟೆಕ್ನಿಕ್ಕು ಯಾವ ರೀತಿ ಬ್ರಷ್ ಮಾಡಬೇಕು, ದಿನಕ್ಕೆ ಎಷ್ಟು ಸಲ ಬ್ರಷ್ ಮಾಡಬೇಕು ಅದನ್ನು ಕೂಡ ಡಾಕ್ಟ್ರಿಂದ ತಿಳ್ಕೊಬೋದು. ಹಲ್ಲು ಹುಳುಕಾಗೋ ಸಮಸ್ಯೆನೂ ಇದ್ದೇ ಇರುತ್ತೆ. ಅದೇನಾದ್ರೂ ಆದ್ರೆ ಡೌಟೇ ಇಲ್ಲ, ಹಲ್ಲನ್ನೇ ಕಿತ್ತು ಹಾಕಬೇಕು. ಹಲ್ಲುಗಳು ದೇಹ ಸೌಂದರ್ಯಕ್ಕೆ ಮಾತ್ರ ಸೀಮಿತವಲ್ಲ, ಆರೋಗ್ಯಕರ ಬದುಕಿಗೂ ಅತ್ಯಗತ್ಯ. ಇಲ್ಲದೆ ಹೋದ್ರೆ ಸ್ಮೈಲ್ ಪ್ಲೀಸ್ ಎನ್ನುವಾಗ ಹಲ್ಲು ಕಿರಿಯೋಕೆ ನಿಮಗೂ ಕಿರಿಕಿರಿಯಾಗುತ್ತೆ. ಅದನ್ನ ತಪ್ಪಿಸಿಕೊಳ್ಳೋಕಾದ್ರೂ ಹಲ್ಲನ್ನ ನೀಟಾಗಿಟ್ಕೊಳ್ಬೇಕು. ಅಂದಹಾಗೆ ಹಲ್ಲು ನೀಟಾಗಿರ್ಬೇಕು ಅಂದ್ರೆ ಸಿಗರೇಟ್, ಬೀಡಿಯಿಂದ ದೂರ ಇರಬೇಕಾದ್ದು ಅಷ್ಟೇ ಮುಖ್ಯ. ಬೀಡ, ತಂಬಾಕು ಜಗಿಯೋದು ಅಷ್ಟೇ ಡೇಂಜರ್. ಗುಟ್ಕಾ ಕೂಡ ಅಪಾಯಕಾರಿನೇ. ಇದರಿಂದ ಹಲ್ಲಿನ ಸುತ್ತ ಕರೆಗಟ್ಟುತ್ತೆ. ಹಲ್ಲಿನ ಸೌಂದರ್ಯನೂ ಹಾಳು, ಆರೋಗ್ಯನೂ ಹಾಳು. ಯಾಕೆ ಬೇಕು ಹೇಳಿ?
ಇವುಗಳಿಂದ ದೂರವಿದ್ರೆ ಜನ ಹತ್ತಿರವಾಗ್ತಾರೆ. ಸ್ಮೈಲ್ ಪ್ಲೀಸ್. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನೋಡಿದ್ರಲ್ಲ, ಹೇಳಿದ ಇಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಿ. ಸ್ಮೈಲ್ ಪ್ಲೀಸ್ ಅಂದಾಗ ಹ ಹ ಹ ಅಂತಾನೆ ನಕ್ಬಿಡಿ. ಹಲ್ಲು ನೀಟಾಗಿದ್ರೆ ನಗೋಕ್ಕೂ ಧೈರ್ಯ ಬರುತ್ತೆ. ಇದು ಇವತ್ತಿನ ಫಿಟ್ ಅಂಡ್ ಫೈನ್ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.